ನಾನು ಒಂದು ಮಾತು ಇಲ್ಲಿ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾಡಗೌಡರು ಸಾಹೇಬರು ಒಂದು ಬಹಳ ಗಂಭೀರವಾದಂಥ ವಿಚಾರನ ಮುಂದೆ ಇಟ್ಟಿದ್ದಾರೆ. ನನ್ನ ಮನಸ್ಸಿನಲ್ಲೂ ಕೂಡ ಒಂದು ವಿಚಾರ ಇದೆ. ಈ ರಾಜ್ಯ ಪ್ರವಾಸದ ಹಿನ್ನೆಲೆ ಯುವ ಸಮುದಾಯ ಇವತ್ತು ರಾಜಕಾರಣಕ್ಕೆ ಬರಬೇಕು, ಸಾರ್ವಜನಿಕ ವಲಯದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಬೇಕು. ಯಾತಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಕಲ್ಪನೆಗಳು ಮತ್ತೆ ನಿಮ್ಮಲ್ಲಿರ್ತಕ್ಕಂಥ ಉರುಪು ಇವತ್ತು ಸಮಾಜವನ್ನ ಕಟ್ತಕ್ಕಂಥದಕ್ಕೆ, ಸಮಾಜದ ಏಳಿಗೆಗೋಸ್ಕರ ಇವತ್ತು ನಾವು ನೀವೆಲ್ಲರೂ ದುಡಿಬೇಕಾಗಿದೆ. ದಯಮಾಡಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕೆಂದ್ರೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಯುವಕರಾಗಿದ್ದಾಗಲೇ ನಮ್ಮ ಪಕ್ಷಕ್ಕೆ ಬಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ನಾವು ಹೇಳ್ತೇವೆ 55 ಜನ ಬಿಟ್ಟೋಗಿರ್ಬೋದು, ಆದರೂ ಕೂಡ ಇವತ್ತು ನಾಡಗೌಡರು ಸಾಹೇಬ್ರ ಬಗ್ಗೆ ನಾನು ಹೇಳಬೇಕು. ಅವರಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ ಎಂಥದ್ದು ಅಂದ್ರೆ, ನಾಡಗೌಡರು ಸಾಹೇಬ್ರಿಗೆ ನಮ್ಮ ಮಿತ್ರ ಪಕ್ಷ ಇವತ್ತು ನಾವು ಚರ್ಚೆ ಮಾಡಬಾರ್ದು ಅಂದ್ರೆ, ಬಹಳ ಒಳಗೆ ಸಾರಾಂಶವನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಮೇಲ್ಮೇಲೆ ಹೇಳ್ತೇನೆ. ನಾಡಗೌಡರು ಸಾಹೇಬ್ರಿಗೆ ಒಂದು ಆಫರ್ ಇತ್ತು, ಪಕ್ಷವನ್ನ ಬಿಟ್ಟು ಬನ್ನಿ, ನಾವು ನಿಮ್ಮ ಮಂತ್ರಿ ಮಾಡ್ತೇವೆ. ಆ ತತ್ಕ್ಷಣ ನಾಡಗೌಡರು ಸಾಹೇಬ್ರು ಏನ್ ಮಾಡಿರ್ಬೋದು, ಬೇರೆ ಯಾರಾದ್ರೂ 55 ಜನ ಶಾಸಕರು ಬಿಟ್ಟು ಹೋದ್ರಲ್ಲ ಅಂಥವ್ರಾದ್ರೆ, ಇರಪ್ಪ ಒಳ್ಳೆ ಆಫರ್ ಬಂದಿದೆ, ಒಂದೆರಡು ದಿನ ಯೋಚನೆ ಮಾಡೋಣ, ಕುಟುಂಬದವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡುವ ಅಂತಿರ್ತಾರೆ. ನಾಡಗೌಡರು ಸಾಹೇಬ್ರು ಅವ್ರ ಕುಟುಂಬ ಅಂತ ಅನ್ಕೊಂಡಿರ್ತಕ್ಕಂಥದ್ದೇ ದೇವೇಗೌಡರನ್ನ, ಕುಮಾರಣ್ಣನ ನೇರವಾಗಿ ಫೋನ್ ಮಾಡಿದ್ರು. ನೋಡಿ ಅಪ್ಪಾಜಿ, ನನಗೆ ಈ ತರ ಆಫರ್ ಮಾಡ್ತಾ ಇದ್ದಾರೆ, ನಾನು ಈಗಲೇ ನಿಮಗೆ ವಿಚಾರ ನಿಮ್ಮ ಗಮನಕ್ಕೆ ಮುಟ್ಟಿಸ್ತಾ ಇದ್ದೀನಿ, ಬೇರೆ ಇನ್ನೆಲ್ಲ ಯಾವ್ಯಾವ ರೀತಿ ಆಫರ್ಗಳಾಗ್ತಾ ಇದೆ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅಂತ ನಾಡಗೌಡರು ಸಾಹೇಬ್ರು ಹೇಳಿರ್ತಕ್ಕಂಥದ್ದು. ಇವೆಲ್ಲ ಇಂಥವರಿಂದ ಈ ಪಾರ್ಟಿ ಉಳಿದಿದೆ, ಬೆಳೆದಿದೆ. ಹಾಗಾಗಿ ಅಣ್ಣ ಇನ್ನೊಂದು ನಾನು ಹೇಳ್ತೇನೆ, ಜನತಾದಳ ಪಕ್ಷ ಯಾವತ್ತೂ ಕೂಡ ದುಡ್ಡಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಯಾರೋ ಚುನಾವಣೆ ಸಂದರ್ಭದಲ್ಲಿ ಬರ್ತಾನಂತೆ, ಕೊನೆಯ ಸಂದರ್ಭದಲ್ಲಿ ಒಂದು 6 ತಿಂಗಳು 3 ತಿಂಗಳು ಇದ್ದಂಗೆ ನನ್ನ ಹತ್ರ ಒಂದು 50 ಕೋಟಿ ಅದೇ, ನಾನು MLA ಆಗಬೇಕು, ಚೆನ್ನಾಗಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ದುಡ್ಡಿದೆ, ಕೊಳಿತಾ ಇದೆ, ಹೆಂಗಾರು ಮಾಡಿ ನಾನು ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ಭಾಳ ಜನ ಇದ್ದಾರೆ. ಆದರೆ ಒಂದು ಮಾತನ್ನ ಹೇಳ್ತೇನಣ್ಣ, ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷದ ವರಿಷ್ಠರಾಗ್ಲಿ, ನಮ್ಮ ನಾಯಕರಾಗ್ಲಿ, ಅಥವಾ ಮುಂದಿನ ದಿನಗಳಲ್ಲಾಗಿ ಪಕ್ಷ ಆಗಲಿ ದುಡ್ಡಿಗೆ ಪ್ರಾಮುಖ್ಯತೆ ಹಿಂದೆನೂ ಕೊಟ್ಟಿಲ್ಲ, ಮುಂದೆನೂ ಕೊಡ್ತಕ್ಕಂಥದ್ದಿಲ್ಲ. ನಾವು ಮೊದಲು ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಪ್ರಾಮಾಣಿಕತೆಗೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಯಾಕೆಂದ್ರೆ ಮುಂದೆ ದೊಡ್ಡ ದಂಡೆ 2028ರಲ್ಲಿ ಚುನಾವಣೆಯಲ್ಲಿ ಶಾಸಕರಾಗಿ ಬಂದ ಮೇಲೆ ಅದರಲ್ಲಿ ಪ್ರಾಮಾಣಿಕರಿದ್ರೆ ಸನ್ಮಾನ್ಯ ಕುಮಾರಣ್ಣವ್ರಿಗೆ ನೆಮ್ಮದಿಯಾಗಿ ಆಡಳಿತವನ್ನ ಮಾಡ್ಬೋದು. ಮತ್ತಲ್ಲಿ ಇನ್ನೊಂದು ಯಾವುದೋ ಒಂದು 5-10 ಜನ ಡಿಸಿಡೆಂಟ್ ಮಂದಿಗಳು, ಇಲ್ಲ ನೋಡೋ ಒಂದು ಸ್ವಲ್ಪ ಆ ಕಡೆ ಎಲ್ಲರೂ ಹೋಗುವ, ಈ ಕಡೆ ಎಲ್ಲರೂ ಏನಾರು ಸಿಗ್ತದ, ಆ ಕಡೆ ಏನಾರು ಮೇಕಪ್ ಬಂದ್ಬಿಡುವ ಅಂತ ಹೋಗೋರು ಶುರು ಆಗೋದ್ರೆ ನೀವು ಹೆಂಗೆ ಆಡಳಿತ ಮಾಡ್ತೀರಿ? ಹಾಗಾಗಿ ಅದು ಪಕ್ಷ ಬಹಳ ಗಂಭೀರವಾಗಿ ನೋಡುತ್ತಣ. ಆಮೇಲೆ ಕೊನೆಯದಾಗೆ ಇಲ್ಲಿ ZPTP ಚುನಾವಣೆ ಬಗ್ಗೆ ಯಾರಿಗೂ ಕೂಡ ಕಾಂಗ್ರೆಸ್ನ ಸರ್ಕಾರ ಇದನ್ನ ಮಾಡ್ತಾರೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಇವತ್ತು ನಿರೀಕ್ಷೆಗಳು ಇಲ್ಲ, ಅಪೇಕ್ಷೆನೂ ಇಲ್ಲ, ನಂಬಿಕೆನೂ ಇಲ್ಲ, ಗ್ಯಾರಂಟಿ ಇಲ್ಲ. ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ನಡೀಬಹುದು. ಅದು ಪಕ್ಷದ ಚಿಹ್ನೆಯ ಬೆಂಬಲಿತ ಅಭ್ಯರ್ಥಿ ಅಂತ ಅನ್ಕೋಣ. ಪಕ್ಷದ ಬೆಂಬಲಿತ ಅಭ್ಯರ್ಥಿ ಚಿಹ್ನೆ ಅಡಿ ಮೇಲೆ ನಡೀತಕ್ಕಂಥದ್ದಲ್ಲ. ಆದರೆ ರಾಜಕಾರಣದ ಬೇರೆ ಗ್ರಾಮ ಪಂಚಾಯತಿ ಚುನಾವಣೆ. ಇವತ್ತು ನಮ್ಮ ಪಕ್ಷದಿಂದ ಎಷ್ಟೋ ಜನ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ನಿಂತು ಸದಸ್ಯರಾಗಿ, ಅಧ್ಯಕ್ಷರುಗಳಾಗಿ, MLA ವರೆಗೂ ಹೋಗಿ ಮಂತ್ರಿಗಳಾಗಿರ್ತಕ್ಕಂಥ ಉದಾಹರಣೆಗಳಿದೆ. ಹಾಗಾಗಿ ಸ್ಥಳೀಯ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆ. ಕಾರ್ಯಕರ್ತರ ಚುನಾವಣೆ ಅಂದ್ರೆ ಪಕ್ಷದ ಚುನಾವಣೆ, ನಮ್ಮ ಚುನಾವಣೆ. ಇವತ್ತು ಮುಂದಿನ ವಿಧಾನಸಭಾ ಚುನಾವಣೆ ಇರಲಿ, ದೊಡ್ಡಗೌಡರು ಇತ್ತೀಚೆಗೆ ನಾನು ರೆಗ್ಯುಲರ್ ಆಗಿ ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತೇನೆ. ನಾನು ನೋಡಿದ್ದೇನೆ, ಅವರು ಕಳೆದ ಸ್ಥಳೀಯ ಚುನಾವಣೆಗಳಲ್ಲಿ ನಿಮ್ಮ ಪರವಾಗಿ ಅವರು ಸಾಧಿಸ್ತಾ ಇರ್ತಕ್ಕಂಥ ಹಿಡಿತ ಕ್ಷೇತ್ರದಲ್ಲಿ
ಕಾರ್ಯಕರ್ತರನ್ನ ಉಳಿಸ್ಕೋಬೇಕು, ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕು, ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ದೊಡ್ಡಪ್ಪಗೌಡರು ಇವತ್ತೇನು ಹೊಂದಿದ್ದಾರೆ. ನೋಡಿ ಪಾಪ ದೊಡ್ಡಪ್ಪಗೌಡರ ತಂದೆ ನಾನು ಬರ್ಬೇಕಾದ್ರೆ ಕೇಳ್ತಾ ಇದ್ದೆ, ರಾಜಕೀಯದ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬ, ಇತಿಹಾಸ ಇರ್ತಕ್ಕಂಥ ಕುಟುಂಬ. ತಂದೆಯವರು 3 ಬಾರಿನೂ ಕೂಡ 1000, 1500, 1800 ಅಂತರದಿಂದ ಸೋತಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ರು. ಇವತ್ತು ಅವ್ರ ಕಣ್ಣಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಏನಾದರೂ ಒಂದು ಕ್ರಾಂತಿಕರವಾದಂಥ ಬದಲಾವಣೆ ತಗೊಂಡು ಬರಬೇಕು ಅಂತಕ್ಕಂಥ ಆ ಹುರುಪು ಕಾಣ್ತಾ ಇದೆ. ಇಂಥವರು ಶಾಸಕರಾಗಿ 2028ರಲ್ಲಿ ಯಾವ ರೀತಿ ರಾಜಾ ವೆಂಕಟಪ್ಪ ನಾಯಕರವ್ರು ಹೇಳ್ತಾ ಇದ್ರು, 2018ರಲ್ಲಿ ಒಂದು ಟ್ರೆಂಡ್ ಆಗಿತ್ತು, ರಾಜ್ಯಕ್ಕೆ ಕುಮಾರಣ್ಣ, ಆಯಾ ತಾಲೂಕಿಗೆ ಆಯಾ ಅಭ್ಯರ್ಥಿಗಳು ಅಂತ. ಆ ರೀತಿ ಮತ್ತೆ ಈ ರಾಜ್ಯದಲ್ಲಿ ಶರಣ್ಗೌಡರು, ನಾವು ಗಾಡಿಲಿ ಬರ್ಬೇಕಾದ್ರೆ ಶರಣ್ಗೌಡರು ಒಂದು ಮಾತು ಹೇಳ್ತಾ ಇದ್ರು, ಬ್ರದರ್ ಆಲ್ರೆಡಿ ಶುರು ಆಗೋಗದೆ ಹಳ್ಳಹಳ್ಳಿಗಳಲ್ಲಿ. ಇಲ್ಲಪ್ಪ ಕುಮಾರಣ್ಣನ ಆಡಳಿತ, ಕುಮಾರಣ್ಣನ ಕಾರ್ಯವೈಖರಿ, ಅವ್ರ ಕಾರ್ಯಕ್ರಮಗಳು ಅಂತ ಒಬ್ಬ ನಾಯಕ ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಜನತಾದಳ ಪಕ್ಷದ ಕಾರ್ಯಕರ್ತರು ಬಯಸ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ರಾಜ್ಯದ ಉದ್ದಗಲಕ್ಕೂ ಚರ್ಚೆ ಆಗ್ತಾ ಇದೆ. ಮಾನವಿಗೆ ಹೋಗಿದ್ದಾಗ ಒಂದು ಸಣ್ಣ ಉದಾಹರಣೆ, ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ತಾವು ಮಾತನಾಡಿದ್ರಿ. ಅಲ್ಲಿ ಒಂದು ಹೆಣ್ಮಗಳು ಬಂದಿತ್ತು, ಒಂದು 20 ವರ್ಷದ ಬಾಲ್ಕಿ, 2005ರಲ್ಲಿ ಆ ಹೆಣ್ಣುಮಗಳು ಜನಿಸಿರ್ತಕ್ಕಂಥದ್ದು. ಆ ಹೆಣ್ಣುಮಗಳು ಒಂದು ಪತ್ರ ಬರೆದಿತ್ತು. ಎಷ್ಟು ಸೊಗಸಾಗಿ ಕುಮಾರಣ್ಣನಿಗೆ ಅದ ಮನದಾಳದ ಮಾತುಗಳನ್ನ ಆಕೆ ಬರೆದಿತ್ತು ಅಂದ್ರೆ, ಮತ್ತೆ ನಮ್ಮ ಕುಮಾರಣ್ಣ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ. ಹೆಣ್ಣು ಮಕ್ಕಳು, 20 ವರ್ಷದ ಬಾಲ್ಕಿ. ಈ ತರ ಲಕ್ಷಾಂತರ ಮಂದಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಇದ್ದಾರೆ. ಆದ್ರೆ ಯಾಕೆ ಕುಮಾರಣ್ಣ ಅವ್ರು ಬಂದಾಗ ಜನ ಸೇರ್ತಾರೆ, ಆದ್ರೆ ಓಟ್ ಆಗಿ ಪರಿವರ್ತನೆ ಆಗ್ತಾ ಇಲ್ಲ, ಸೀಟ್ ಆಗಿ ಪರಿವರ್ತನೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲರಲ್ಲೂ ಒಂದು ಯಕ್ಷ ಪ್ರಶ್ನೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಈ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು, ನಿಮ್ಮಲ್ಲಿ ಒಂದು ಹೊಸ ಚೈತನ್ಯವನ್ನು ನಾನು ನೋಡಬೇಕಾಗಿದೆ. ನಿಮ್ಮಲ್ಲಿ ಆ ಉತ್ಸಾಹಕತೆ, ಕೇವಲ ಒಂದು ದಿನದ ಉತ್ಸಾಹಕತೆಗೆ ಇದನ್ನ ಈ ಕಾರ್ಯಕ್ರಮ ಮಾಡಿದ್ವಿ, ವೇದಿಕೆಯಲ್ಲಿ ಮಾತನಾಡಿದ್ವಿ, ಓದ್ವಿ ಅಂತಕ್ಕಂಥದ್ದು ಆಗಬಾರ್ದು. ದಯವಿಟ್ಟು ಇನ್ನು 3 ವರ್ಷಗಳ ಕಾಲ ಕಷ್ಟ ಬೀಳಿ. 100ಕ್ಕೆ 100 ದೊಡ್ಡಪ್ಪಗೌಡರು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ. ಯಾಕಂದ್ರೆ ನಾನು ಕಾರ್ಯಕರ್ತ, ನಾನು ಯಾವುದೂ ಆ ಥರ ಹೇಳಲಿಕ್ಕಾಗೋದಿಲ್ಲ. ದೊಡ್ಡವರಿದ್ದಾರೆ, ಕುಮಾರಣ್ಣ ಅವರಿದ್ದಾರೆ, ಗುರುತಿಸ್ತಾರೆ 100ಕ್ಕೆ 100. ಅಧಿಕೃತವಾಗಿ MLA ಮಾಡಬೇಕು ನೀವು. ಕೊನೆಯದಾಗಿ ಅಣ್ಣ ಇಲ್ಲಿ ಬಂದಿರತಕ್ಕಂಥ ವಿಚಾರ ತಿಳಿಸ್ಬಿಡ್ತೇನೆ ನಿಮ್ಗೆ, ಇನ್ನೂ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಶರಣ್ಗೌಡ್ರಂತೂ ಒಂದು ಅರ್ಧ ಕಿಲೋ ಬಾದಾಮಿ, ಒಂದು ಅರ್ಧ ಕಿಲೋ ಕ್ಯಾಶ್ಯೂ, ಒಂದು ಅರ್ಧ ಕಿಲೋ ಎಂಥದ್ದು ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ಒಂದು ಸ್ವಲ್ಪ ಇಲ್ಲಿ ಯಾವುದೋ ಇದು ನಮ್ಮ ಕಾರ್ಯಕರ್ತರ ಮನೆಗೆ ಈ ಟೇಪ್ ಕಟ್ಟಿಂಗ್ ಮಾಡಕ್ಕೆ ಹೋಗಿದ್ವಲ್ಲ ಅಂಗಡಿಗೆ, ಅಲ್ಲೊಂದು ಸ್ವೀಟ್ ಬೇರೆ ತಿನ್ನಿಸ್ಬಿಟ್ರು, ಪೇಡ. ದುಡ್ಡು ಅಂತಕ್ಕಂಥದ್ದನ್ನ ನಾನು ಒಪ್ಕೊಳ್ತೇನೆ. ಇವತ್ತಿನ ರಾಜಕಾರಣದಲ್ಲಿ ದುಡ್ಡು ಕೂಡ ಒಂದು ಹಂತದ ಪಾತ್ರವನ್ನು ವಹಿಸುತ್ತೆ. ಆದರೆ ದುಡ್ಡೇ ಅಂತಿಮವಾದಂಥ ನಿರ್ಣಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ಹೃದಯದಲ್ಲಿ ಸ್ಥಾನ ಪಡಿಬೇಕಾಗ್ತದಣ್ಣ. ಎದುರುಬೇಡಿ. ಎಂಥ ಬಲಿಷ್ಠರಾಗಲಿ, ಅವ್ರಿಗವರು ಎಂಥ ರಾಜಕಾರಣದಲ್ಲಿ ನನ್ನನ್ನು ಯಾರೂ ಸೋಲ್ಸಕ್ಕೆ ಆಗಲ್ಲ ಅಂತಕ್ಕಂಥವ್ರು ಬಹಳ ಜನ ಮುಗಿಸ್ಬಿಟ್ಟಿದ್ದಾರೆ ರಾಜಕೀಯವಾಗಿ. ಜನ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಆಗ್ತದೆ. ಕರಿಯಮ್ಮನವ್ರ ಉದಾಹರಣೆನೆ, ಹೌದು, ದೇವದುರ್ಗದಲ್ಲಿ ಕರಿಯಮ್ಮನವ್ರ ಉದಾಹರಣೆನೆ. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಉದಾಹರಣೆ ಇದೆ. ಈ ಥರ ಉದಾಹರಣೆಗಳಿದೆ, ಚರ್ಚೆ ಮಾಡೋದು ಬೇಡ, ಬನ್ನಿ ಟೈಮ್ ಬಂದಾಗ ಮಾತಾಡ. ಅಣ್ಣ ಒಂದು ಇಲ್ಲೇ ಅನೌನ್ಸ್ ಮಾಡೋದ, ಅದೇನು ದಯಮಾಡಿ ಅಣ್ಣ ಒಂದು ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೇನೆ. ಇನ್ನ 30 ದಿನಗಳ ಕಾಲ ದೊಡ್ಡಪ್ಪಗೌಡ್ರಿಗೆ ಒಂದು ಮಾತು ಹೇಳ್ಬಿಡ್ತೀನಿ ಕೊನೆಯದಾಗೆ, ಎಲ್ಲ ಮುಖಂಡರುಗಳು ದಯಮಾಡಿ ಗಮನ ಇಟ್ಟು ಕೇಳಿಸ್ಕೋಬೇಕು. ಇನ್ನೊಂದು 30 ದಿನ ಅಣ್ಣ, ಒಂದು ದಿನ ನಾನು ಹೆಚ್ಚಿಗೆ ಕೇಳಲ್ಲ, ದಿವಸಕ್ಕೆ 3 ರಿಂದ 4 ತಾಸು ಹೆಚ್ಚಿಗೆ ಬೇಡ, ಮಿಕ್ಕಿದ ನೀವು ಕೆಲಸ ನೀವು ಮಾಡ್ಕೊಳ್ಳಿ.
ಹಳ್ಳಿಗಳಿಗೆ ದಯವಿಟ್ಟು ಪಂಚಾಯತಿ ವಾರು ಹಿರಿಯಕರು, ಯುವಕರು, ಹೆಣ್ಮಕ್ಳು ಒಂದು ತಂಡ ಮಾಡ್ಕೊಳ್ಳಿ. ಅದರಲ್ಲಿ ಕನಿಷ್ಠ ಪಕ್ಷ ಒಂದು ಇಬ್ಬರಾದರೂ ಯಾವ ರೀತಿ ಮಿಸ್ಡ್ ಕಾಲ್ ಕೊಡೋದು, ಯಾವ ರೀತಿ ಫಾರ್ಮನ್ನು ಫಿಲ್ ಮಾಡತಕ್ಕಂಥದ್ದು ಒಂದು ಸ್ವಲ್ಪ ಅದ್ರ ಬಗ್ಗೆ ವಿಚಾರವನ್ನು ಗ್ರಹಿಸಿ ಹೋಗ್ತಕ್ಕಂಥದ್ದು ಸೂಕ್ತ. 30 ದಿನಗಳ ಕಾಲ ಶರಣ್ಗೌಡರು ಒಂದು ಮಾತನ್ನು ಕೊಟ್ಟವ್ರೆ, ಯಾದಗಿರಿ ಜಿಲ್ಲೆಯಿಂದ 50 ಲಕ್ಷ ನಾವು ರಾಜ್ಯದಲ್ಲಿ ಗುರಿಯನ್ನು ಇಟ್ಕೊಂಡಿದ್ದೇವೆ. 1 ಲಕ್ಷ ಗುರಿ ಯಾದಗಿರಿಯಲ್ಲಿ ಮಾಡ್ತೇವೆ, ಕಲಬುರಗಿಲಿ 1 ಲಕ್ಷ ಗುರಿಯನ್ನು ಮುಟ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ನಮಗೆ ವೇದಿಕೆ ಮೂಲಕ ಮಾತನಾಡಬೇಕಾದ್ರೆ ಕೊಟ್ಟಿದ್ದಾರಣ. ದಯವಿಟ್ಟು ಇಂದಿನಿಂದ ಪಕ್ಷದ ಕೆಲಸ, ಪಕ್ಷವನ್ನು ಕಟ್ಟೋಣ, ಪಕ್ಷವನ್ನು ಬೆಳೆಸೋಣ, ಉಳಿಸೋಣ. ಪಕ್ಷ ನಿಮಗೆ ಆಧಾರ ಸ್ತಂಭವಾಗಿ ನಿಲ್ಲುತ್ತೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.